ಮಂಜಾನ ಒಂದು 90 ಸೆರೆ ತೊಗೊಂತಾನ ಒಂದು 50 ರೂಪಾಯಿ ಕೊಡು. ಅವನು ತಲೆ ನಿನ್ನ ರಾತ್ರಿ ಭಾಳ ಆಗ್ಬಿಡ್ತ, ತಲೆ ಹಿಡಿದ್ಬಿಟ್ಟೈತ ಅವನು ಗುಯ್ ಏನಾಗ್ತಿತ್ತು. ಅದಕ್ಕೆ ಒಂದು 90 ಹೊಡೆದ್ ನೋಡಿ ಸರಳ ಆಕೈತೆ. ಇದಾನ ಕೆಲ್ಸಕ್ಕೆ ಹೊಂಟಿದ್ದೆ ನಾನು, ತಲೆ ಒಂದು ಹಿಡಿದ್ಬಿಟ್ಟೈತಿ ಅವನು. ಒಂದು 90 ಹೊಡೆದು ನಾಷ್ಟ ಮಾಡಿನಿ ಅಂದ್ರೆ ತಲೆ ಸರಳ ಆಕೈತಿ, ಸೀದಾ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ. ಕೊಡೋಣ ಕೊಡೋಣ ಅಣ್ಣ. ನಮಗೆ ಮುಂಜಾನೆ ಸರಿಯಾಗಿ ಕುಡಿತೇವೆ ಅಂತಾರ, ಮತ್ತು ತಾಯಿ ಏನು ಮಾಡಿ ಬಂದಾನ ಈಗ ಒಳಗೆ ಹೋಗಿ. ಅಯ್ಯಪ್ಪ ದೇವ್ರೇ, ಇವತ್ತರ ಬಡ್ಡಿ ರೊಕ್ಕ ಕೊಡೋರು ಕರೆಕ್ಟಾಗಿ ಕೊಡ್ಲಪ್ಪ. ವಿನ ಕೊಟ್ಟೇ ಇಲ್ಲಲ್ಲ, 2 ತಿಂಗಳಾಯ್ತು ಬಡ್ಡಿ ರೊಕ್ಕ ಕೊಟ್ಟು. ಇವ್ರಿಗೆ ಸುಮ್ ಸರಳ ಕೇಳಿದ್ರೆ ಯಾರು ಹೇಳಲ್ಲ. ರಬ್ಬನ ಹಡ ನಮ್ಮಲ್ಲ. ಹಲೋ ಏಯ್, ಏನ್ ಹಲೋ ಅನಾತಿ? ಏನ ಹಂಗೆಲ್ಲ ಆಗಂಗಿಲ್ಲೋ, ಹಂಗೆಲ್ಲ ಆಗಲ್ಲ. ನೀ ಬರೀ ನಮಸ್ಕಾರ ಸಾವುಕಾರ ಅನ್ಕೊಂಡಿದ್ರ ಇದು ಬಡ್ಡಿ ರೊಕ್ಕ ಯಾವ ಕೊಡ್ತಾನ ಇಲ್ಲಿ? ಇವನು ನೀ ಬಡ್ಡಿ ಕೊಟ್ಟಿಲ್ಲ, 2 ತಿಂಗಳಾತ. ನೆನಪಿರ್ಲಿ, ಬರೀ ಈ ತಿಂಗಳ ನಾಳೆ, ಈ ತಿಂಗಳ ನಾಳೆ, ಈ ತಿಂಗಳ ನಾಳೆ ಅನ್ಕೊಂಡಿದ್ರೆ ಯಾವ ನಿಮ್ಮ ಅಪ್ಪ ಅನ್ಕೊಡ್ತಾನಲ್ಲ ರೊಕ್ಕ. ಏಯ್, ನಾವ್ ವ್ಯವಹಾರ ಮಾಡಕ್ ಕೂತನಿಲ್ಲ. ಹಾ ಅಲ್ಲ, ರೊಕ್ಕ ಜನ 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 ಎಣ್ಸ್ಕೊಂಡು ತಗೊಳ್ಳೋತ್ತ ಖುಷಿಯಾಗಿ ಓಡಾಡಕ್ಕಿರಿ. ಥ್ಯಾಂಕ್ಸ್ ಸಾವುಕಾರ, ಥ್ಯಾಂಕ್ಸ್ ಸಾವುಕಾರ, ಥ್ಯಾಂಕ್ಸ್ ಸಾವುಕಾರ ಅಂತ ಹೇಳಿ. ಈಗ ಬಡ್ಡಿ ಕೊಡೋ ಹೊತ್ನ್ಯಾಗ ನಮ್ಮ ಫೋನ್ ಸ್ವಿಚ್ ಆಫ್. ನಿನ್ನ ಫೋನ್ ಮಾಡಿದ್ನ, ಯಾಕೆ ಸ್ವಿಚ್ ಆಫ್ ಇಟ್ಟಿದ್ ಫೋನ್? ಏನ ಏಯ್, ಜಾಸ್ತಿ ಮಾತಾಡ್ಬೇಡ ನೀ. ಇವತ್ತು ಬರ್ಬೇಕು ಬಡ್ಡಿ ರೊಕ್ಕ, ಇವತ್ತು ಬರ್ಬೇಕು. ಇಲ್ಲ ಅಂದ್ರ ಅಸಲ ಬಡ್ಡಿ ಸೇರ್ಸ್ಕೊಟ್ಬಿಡೋ. ಹಾ ಯಪ್ಪ, ಅಸಲ್ ಕೊಟ್ಬಿಟ್ಟ ನನ್ ಬಡ್ಡಿ ವರ್ಕೌಟ್ ಆಗ್ಬೇಕು. ಕೊಡ್ತೀಯಲ್ಲ? ಹಾ, ಹಂಗಾರ ಬರೀ ಬಡ್ಡಿ ಒಂದೇ ಕೊಡ, ಬಡ್ಡಿ ಒಂದೇ ಕೊಡ. ಹಾ ಆಯ್ತು, ಇವತ್ತು ಕೊಡ್ಬೇಕಾ ಮತ್ತೆ ಹೇಳಿನೇ. ಕೊಟ್ಟಿಲ್ಲ ಅಂದ್ರೆ ನೋಡ ಅವನೊಬ್ಬನ್ ಬಂದ ಆಮೇಲೆ ನಿನ್ನ ಇಲ್ಲ ಒಂದ್ ಕೆಲಸ ಮಾಡುವ, ನಿಮ್ಮ ಮನಿ ಹೆಂಗಿದ್ರು ನಂಗೆ ಬರ್ಕೊಟ್ಟಿಯಲ್ಲ, ಮನಿ ಖಾಲಿ ಮಾಡ್ಬಿಡ್ನಿ. ನಾನು ಬಾಡಿಗೆ ಕೊಟ್ಕೊಂಡ ಹೆಂಗೋ ಬಡ್ಡಿ ತರ ವಸೂಲ್ ಮಾಡ್ಕೊತೀನಿ. ಆಮೇಲೆ ಬಂದ್ ನೀ ಆಶ್ರಯ ಇದ್ದಾಗ ಕೊಟ್ಬಿಟ್ಟು ಬಿಡಿಸ್ಕೊಂಡು ಹೋಗತ್ತಿ ಮನಿ. ಆಗಲ್ಲ, ಇದು ಆಗಲ್ಲ. ನಾಳೆ ಕೊಡೋ ಅಂತಂದ್ರೆ ಮತ್ತೆ ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ. ಆಗಂಗಿಲ್ಲ, ನಾಳೆ ಇಡ್ಬೇಕು. ಹಾ ಕೊಡ್ತೀಯಲ್ಲ? ಹಾ, ನಾಳೆ ಕೊಡಲೇಬೇಕು. ಹಾ ಆಯ್ತು, ಇಡೇನ. ಇಷ್ಟೊತ್ತಿಗಾಗಲೇ ಒಂದು ಕ್ವಾರ್ಟರ್ ಆಗ್ಬೇಕಾಗಿತ್ತು. ಅವ್ನು 90 ಆಗೈತಿ. ಯಾವಾಗ ಹತ್ಬೇಕು ಅವ್ನು ನಮ್ಮ ಕಡೆಗೇನ್ರ ವ್ಯವಸ್ಥೆ ಮಾಡೋನ್ ತಡಿ. ಚಲೋ ರಿಚ್ ಇದ್ದಂಗೆ ಕಾಣ್ತದೆ ಗಿರಾಕಿ. ನಮಸ್ಕಾರ ರೀ ಸರ. ನಮಸ್ಕಾರ. ಇವ್ರಿಗೆ ಹೊಸಬ್ರ ಅನ್ರಿ ನೀವು? ಹೌದು, ಎಲ್ಲಾರ್ರಿ? ಬೆಂಗಳೂರು. ಬೆಂಗಳೂರು ರೀ? ಏನ್ ಮಾಡ್ತೀರಿ ಬೆಂಗಳೂರಾಗ? ಸಾಫ್ಟ್ವೇರ್ ಇಂಜಿನಿಯರ್ ಮ್ಯಾನ್. ಪಗಾರ ಎಷ್ಟು? ತಿಂಗಳಿಗೆ ಒಂದು 23,000 ರೂಪಾಯಿ ಐತನ್ರಿ? 20-30 2 lakh per month ಮ್ಯಾನ್. ಎಷ್ಟು? 2 ಲಕ್ಷ ರೂಪಾಯಿ ತಿಂಗಳಿಗೆ. 2 ಲಕ್ಷ ರೂಪಾಯಿ ರೀ? 2 ಲಕ್ಷ ರೂಪಾಯಿ ಪಗಾರ ಇದ್ರು ನೀವು ಹರಿದಿದ್ದ ಪ್ಯಾಟ್ ಹೇಳ್ಕೊಂಡು ಅಡ್ಡಾಡ್ತಿರಲ್ಲ ನನ್ನ ನಗತ್ತೆ. ಸರ, ನಿಮ್ ಕಡೆಯಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು ನನಗೆ. ಹೆಲ್ಪ್ ಏನು? ಏನಲ್ರಿ, ಮುಂಜಾಲಕ್ ಒಂದು 90 ಆಗೈತಿ, ತಲೆ ಗುಯ್ ಏನಾಗ್ತೈತೆ. ಅದು ಇನ್ನೊಂದು 90 ಹೊಡೆದ್ವಿ ಅಂದ್ರೆ ಬರಬ್ಬರ ಆಕತ್ರಿ. ಬರ್ರಿ 90 ಹಾಕೋಣ. ನೋ, ಐ ಡೋಂಟ್ ಡ್ರಿಂಕ್. ನೀವು ಮಾಡ್ಲಿಕ್ಕೆ ಅಷ್ಟೊತ್ರಿ, ನಮಗ್ ಮಾಡಿಸ್ಬಾರ ನಡೀತೈತಿ. ನೋ, ಐ ಡೋಂಟ್ ಡ್ರಿಂಕ್. ಐ ಡೋಂಟ್ ಅಲೋ ಪೀಪಲ್ ಟು ಡ್ರಿಂಕ್. ಅಂದ್ರೆ 90 ಅಲ್ಲ, 90 ಮ್ಯಾಲ ಕುಡಿಸ್ತೀರಿ. ನಡೀತೈತಿ ಬರ್ರಿ. ಇದ್ರ ಅವ್ನ ಹಂಡೆ ಇದ್ದಂಗ ಇದು, ಎಷ್ಟು ಹಾಕಿದ್ರು ಕುಡಿತೈತಿ. ಅದಕ್ಕೆ ನಾನೇನಾಗ ಮಾಡ್ಲಿ? ಏನಿಲ್ಲ, 2 ಲಕ್ಷ ರೂಪಾಯಿ ಪಗಾರ ಅಂತೀರಿ. ನಮ್ಮಂತ ಬಡವರಿಗೆ ಒಂದು ಕ್ವಾರ್ಟರ್ ಎಣ್ಣೆ ಹೇಳಿದ್ರ ನಿಮ್ದೇನ ರೊಕ್ಕ ಕಡಿಮೆ ಆಗುದಿಲ್ರಿ. ಈ ವರ್ಷ 2 ಲಕ್ಷ ಇದ್ದಿದ್ದು ನಾ ಮುಂದಿನ ವರ್ಷ ದೇವ್ರ 4 ಲಕ್ಷ ಮಾಡ್ತಾನ್ರಿ. ಅದಕ್ಕ 90 ಹೊಡಸ್ಬರ್ರಿ.
ಯೋ ಏನಯ್ಯ ಬೆಳಗ್ಗೆ ಸೋಚ್ಕೊಂಡ್ಬಿಟ್ಟೆ ನೀನು ಹೋಗ ಸುಮ್ನೆ. ಅವನು 2 ಲಕ್ಷ ರೂಪಾಯಿ ಪಗಾರ ಅಂತ ಮಗ ನಮ್ಮೂರ್ ಬಸ್ ಸ್ಟ್ಯಾಂಡ್ನಾಗ ಹುಚ್ಚ ಅಡ್ಡಾಡ್ದಂಗೆ 2 ಲಕ್ಷ ರೂಪಾಯಿ ಅಂತ ಪಗಾರ. ಏನ್ ಮಾಡೋದು ಮರ. ಅವನು ಹಾಡ ಇದ್ದಿದ್ದು ಕೀಪ್ಯಾಡ್ ಫೋನು ಮಾರೀನಿ. ಏನ್ ಮಾಡೋದು ಈಗ ವಿಷಯದಾಗ ಅವನು 10 ಪೈಸಾ ಇಲ್ಲ. ಚೈನಾ ಬೆಳ್ಳಿದು ನನ್ನ ಹೆಂಡತಿ ಬೆಸ್ಗಿ ಹಾಕಕ್ ಕೊಟ್ಟಿದ್ಲು. ಇದನ್ನ ಅಗಸಾಲ್ ರಂಗಡಾಗ ಒತ್ತಿ ಇಟ್ಟು ಇವತ್ತಿನ ಖರ್ಚು ದಾಟ್ಸು. ಒಂದ್ ಎಗ್ರೆಸ್ ಕೂಡ ಉಳ್ಳಾಗಡ್ಡಿ ಹೆಚ್ಚಿಗೆ ಹಾಕಿ. ಹಾ ತಂದೆ ಅಣ್ಣ. ಹಾ ನೆಕ್ಸ್ಟ್ ಮಂಜಿ. ಮಂಜಿ ನಿನ್ ನೋಡಕ್ ಬರ್ತೀನಿ ನಾ ಬಿಟ್ಟು ಗಂಜಿ. ನಿನ್ ಗಂಡ ಕುಡಿಯಾಕ ಹೊಕ್ಕನ್ ಸಂಜಿ. ಆದ್ರೂ ನೀ ನನಗೆ ಸಿಗುವಲ್ಲಿ ಎಂಜಿ ಎಂಜಿ ಹೇ ಎಂಜಾಯ್ ಮಾಡಕ್ ಬರ್ತೀನಿ. ಆದ್ರೆ ನೀ ಸಿಗುವಲ್ಲಿ ಮಂಜಿ. ನಿನ್ ಗಂಡಗೆ ನೋಡು, ನೀ ನನಗೆ ಸಿಗುವಲ್ಲಿ, ನಿನ್ನ ಗಂಡ ಸಿಗುವಲ್ಲ. ನಾ ಎಷ್ಟು ಆಸೆ ಪಟ್ಟಿದ್ದು ನಿನಗೆ. ನಿಂಗೆ ಸಾಲ ಕೊಟ್ಟಿದ್ದೆ ನಾನು ನಿನ್ನ ಅವಾಗ ನೋಡಾಕ ಬರ್ತೀನಿ ಅಂತ ಹೇಳಿ. ನೀ ಬಡ್ಡಿ ಕೊಡು ಅಂತೇಳಿ ನೀನು ಕೇಳಾಕ್ ಬಂದಾಗೆಲ್ಲ ನೀ ಬಡ್ಡಿ ಕೊಡಂಗಿಲ್ಲತ್ತಿಯಲ್ಲ. ಆದ್ರೂ ನಿನ್ನ ನೋಡ್ದಂಗೆ ಆಕತಿ ಅದು ಬರ್ತೀನಿ. ಏ ಮಂಜಿ, ಮಂಜಮ್ಮ ಮಂಜಿ ಸಿಕ್ಕ. ನಿಂಗೆ ಹೇಳಿನ್ಲ, ನೀ ಬಡ್ಡಿ ಕೊಡಲಿಲ್ಲ ಅಂದ್ರೂ ಚಿಂತಿಲ್ಲ. ನೀ ಬಾ, ನನಗೆ ರಾಣಿಯಾಗ ಬಾತ್ ಕರೆಯಾಕತ್ತನ. ನೋಡುನು ಇವತ್ತ ಮತ್ತೆ ಬಾತ್ ಹೇಳ್ಯಾಳ ಬಡ್ಡಿಗೆ. ಇವತ್ತು ಹೋದಾಗ ಏನ್ರ ಅಡ್ಜಸ್ಟ್ ಆಕೈತೆ ನೋಡು. ಏನ್ವಾ ಮಂಜವ್ವ, ಏನ್ ಮಾಡಾತಿ? ಆಮ್ಲೆಟ್ ಮಾಡಾತೀನಿ. ಮಾಡಾತಿದ್ದಿ ಎಗ್ ರೈಸ್, ಆಮ್ಲೆಟ್ ಅತ್ತಿಯಲ್ಲ ನಂಗ ನಕ್ಲಿ ನಿಂದ. ಅಲ್ರಿ ಕಾಣಾಕತೈತಿ ಇಲ್ಲ ಎಗ್ ರೈಸ್ ಮಾಡಾಕತ್ತೀನಿ ಅಂತ. ಮತ್ ಬಂದ್ ಏನ್ ಮಾಡಾಕತ್ತೀರ ಅಂತ ಕೇಳ್ತಿರಲ್ಲ. ಆತ ಬಡ್ಡಿ ರೊಕ್ಕ ಯಾವಾಗ ಕೊಡ್ತೀಯ? ಬಡ್ಡಿ ರೊಕ್ಕ ಅಲ್ರಿ, ಗಲ್ಲದಾಗ ಇನ್ನ ರೊಕ್ಕ ಆಗಿಲ್ಲ. ಸ್ವಲ್ಪ ಹೊತ್ತಿಗೆ ಗಿರಾಕ್ಗಳು ಬಂದ್ರಂದ್ರ ಬಡ್ಡಿ ರೊಕ್ಕ ಆಕೈತಿ. ಸಂಜಿಕ್ ಬಂದ್ ಇಸ್ಕೊಂಡ್ ಹೋಗ್ರಿ, ಕೊಡ್ತೇನ. ಮಂಜವ್ವ ನೋಡಾಕ ಇಷ್ಟು ಚಂದ ಅದಿ. ನಿನ್ ಕುಡುಕ ಗಂಡನ ಬಿಟ್ಟ ನೀ ಬಾ ನನ್ ಜೋಡಿ ಬಾ. ನಿನ್ನ ಮಹಾರಾಣಿ ನೋಡ್ದಾಗ ನೋಡ್ಕೊತಾನ. ನೋಡ್ರಿ, ನನ್ ಗಂಡ ಕುಡುಕರ ಇರ್ಲಿ ಕೆಡಕರ ಇರ್ಲಕ್ಕ, ಕಡೆಯಾಗ ನಾ ಒಂದಿನ ಭಿಕ್ಷಾ ಬೇಡಿದ್ರು ಚಿಂತಿಲ್ಲ. ನಾ ಅವನ್ ಜೋಡಿ ನಾ ಬಾಳೆ ಮಾಡಾಕಿ. ನೋಡ್ ಮಂಜು, ನೀ ಆ ಕುಡುಕ ಗಂಡನ್ ನಂಬ್ಕೊಂಡ್ರ ಸಾಯು ಮಠ ಈ ಸರ್ಕಲ್ನಾಗ ಎಗ್ ರೈಸ್ ಹಾಕೊಂಡ್ರೆ ಸಾಯ್ತಿ. ನೋಡು, ನೀ ನಮ್ಮ ಮನಿಗೆ ಬಾ. ನಂಗೆ ಈಗಿರೋ ಹೆಂಡತಿಗೆ ನಾ ಡೈವರ್ಸ್ ಕೊಡ್ತೇನೆ, ನಿಂಗ ಬಾಳೆ ಕೊಡ್ತೇನೆ. ಈ ಫೈನಾನ್ಸ್ ಮಹಾರಾಜನ್ ಜೋಡಿಗೆ ಅರಮನೆಯಾಗ ಮಹಾರಾಣಿ ಇದ್ದಂಗಿರಕತ್ತ. ಇಂತ ಡೈಲಾಗ್ ಎಷ್ಟ್ ಜನ ಹೆಣ್ಮಕ್ಳಿಗೆ ಹೇಳ್ಕೊಂತ ಅಡ್ಡಾಡತ್ತೀರಿ ನೀವು. ಈ ಮಾತ ನಾ ಯಾರಿಗೂ ಹೇಳಿಲ್ಲ, ನಿನಗ್ ಒಬ್ಬಾಕಿಗೆ ಹೇಳತ್ತಲ್ಲ. ಯಾಕಂದ್ರ ನೀನು ನನ್ನ ಮನಸ್ಸು ಗೆದ್ದಾಕಿ, ನನ್ನ ಹೃದಯ ಕದ್ದಾಕಿ, ನನಗ ಬಿದ್ದಾಕಿ. ಹಿಂಗ ಪಾಲ್ತು ಪ್ರಾಸ ಹಾಕಿ ಕವನ ಹೇಳಾಕತ್ತಿದೆ ಅಂದ್ರ ಒಂದಲ್ಲ ಒಂದಿನ ಬೀಳ್ತಾವ ನಿನಗ್ ಒದಿಕಿ. ಹೌದಾ? ನಾ ಸಂಜೆ ಮಠ ಎಲ್ಲ ಕಾಯಂಗಿಲ್ಲ. ನನ್ ಬಡ್ಡಿ ರೊಕ್ಕ ಕೊಡ, ಬಡ್ಡಿ ರೊಕ್ಕ ಎತ್ತ. ನಿಂತ ಕಾಲ್ ಮೇಲೆ ಕೊಡು ಅಂದ್ರೆ ಎಲ್ಲಿಂದ ರೊಕ್ಕ ಕೊಡ್ಲೆಪ್ಪನ? ಸಂಜೆ ಕೊಡ್ತೀನಿ ಅಂತ ಹೇಳಿಲ್ಲ, ಕೊಡ್ತೀನಿ ನೋಡ್ರಿ. ನಾವೇನ್ ಇಲ್ಲೇ ಇರ್ತೀವಿಲ್ಲ, ಎಲ್ಲಾರು ಓಡಾಕಿವ ಮನಿ ಬಿಟ್ಟು. ಹಂಗ ನಿಮ್ ಮುಂದ ಆಯ್ತಿಲ್ಲ.
ಸಂಜೆ ಮುಂದೆ ನಾನಾ ಬರ್ತಾನೆ. ಒಂದು ಬಡ್ಡಿ ರೊಕ್ಕ ಕೊಡ, ಇಲ್ಲ ಅಂದ್ರ ಗೊತ್ತಾಯ್ತಲ್ಲ. ನಮಸ್ಕಾರ ರೀ ಮಸ್ತಾರ. ಏನು ಫೈನಾನ್ಸರ್ ಪ್ರಭುದೇವ, ಏನ ಹುಡುಗಿ ಕೊಟ್ಟಾಗ ಗುಷಿ ಮುಷಿ ನಡೆಸಿದ್ದಲ್ಲ? ಅದೇನಿಲ್ರಿ, ಅದ ಒಂಚೂರು ರೊಕ್ಕದ ವ್ಯವಹಾರ ಇತ್ರಿ, ಅದೇನೋ ನೋಡ್ಕೊಳತ್ತಿದ್ವಿ ಬಿಡ್ರಿ. ಅಲ್ಲೋ, ಒಂಟಿ ಹೆಣ್ಮಕ್ಳು ಅದಾರ ಅಂತಂದ್ರ ಅವ್ರಿಗೆ ಸಪೋರ್ಟ್ ಕೊಟ್ಟು ಬೆಳೆಸ್ಬೇಕಪ್ಪ. ಅಲ್ಪ ಮದುವೆ ಆದ ಒಂಟಿ ಹೆಂಗ್ಸ ಆಕಿ ಗಂಡನ ಬಿಟ್ಟು ನನ್ ಜೋಡಿ ಬಾ ಅನ್ನೋದು ಎಷ್ಟು ಸರಿ ಅದ? ಸರ, ನಮ್ದೇನೋ ರೊಕ್ಕದ ವ್ಯವಹಾರ ಐತಿ, ನಾವೇನೋ ಮಾಡ್ಕೋತೀವಿ. ನಿಮ್ದೇನೋ ಸಾಲಿ ವ್ಯವಹಾರ ನೀವು ನೋಡ್ಕೋರಿ, ನಮ್ ರೊಕ್ಕದ ವ್ಯವಹಾರ ಒಳಗ್ ಬರ್ಬ್ಯಾಡ್ರಿ ನೀವು. ನಾನು ರೊಕ್ಕ ಕೊಟ್ಟವ ನನಗ್ ಗೊತ್ತ, ಜನ 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 ರೊಕ್ಕ ಎಣಿಸ್ಕೊಟ್ಟನ್ರಿ. ನೀವ್ ಕೊಡ್ತೀರ ಅದ ರೊಕ್ಕ, ನೀವ್ ಆ ಸಾಲ ತೀರಿಸ್ರಿ, ನೀವೇನ್ ಬೇಕಾದ್ರೆ ಮಾಡ್ಕೋ ಹೋಗ್ರಿ. ನೀವ್ ಕೊಡ್ತೀರನ್ವ? ಅಲ್ಲೋ, ಮದುವೆ ಆಗೋ ಬ್ರಾಹ್ಮಣ ಅಂತಂದ್ರ ನೀನ ನನ್ನ ಹೆಂಡ್ತಿ ಅಂದಂಗಾಗಿತ್ತ. ಬುದ್ಧಿ ಹೇಳೋಣ ಬಾ ಅಂತಂದ್ರ ಗುದ್ದಾಡೋಣ ಬಾ ಅಂದಿದ್ರಂತ. ಸಾಲ ಕೊಟ್ಟವ್ ನೀನು, ಇಸ್ಕೊಂಡವ್ರ ಅವ್ರು, ಅದನ್ನ ತಂದು ನನ್ನ ತಲೆ ಕಟ್ತಿಯಲ್ಲ, ಯಾವ ನ್ಯಾಯ? ನೋಡ್ರಿ, ಸಾಲ ಕೊಟ್ಟವನ್ನ, ಸಾಲ ತಗೊಂಡವ್ರು ಅವ್ರು, ವಸೂಲಿ ಮಾಡವನ್ನ, ಅದಕ್ಕೆ ನನ್ ಕೆಲ್ಸ ನಾ ಮಾಡ್ಕೋತೀನಿ. ನಡು ನೀವೆಲ್ಲ ಬರ್ಬೇಡ್ರಿ ಇಲ್ಲೇ, ಅರ್ಥ ಆತಿಲ್ರಿ? ಇದಲ್ಲೇ ನಿನ್ ರಾತ್ರಿ ಹಿಂಗ್ ಸುಟ್ಟು ತಲಿ ಭಾಳ ನೋಸಾತತಿ. ಗುಳಿಗೆ ತೋತ ನಂದು 50 ರೂಪಾಯಿ ಕೊಟ್ಟು. ನನಗೆಲ್ಲ ಗೊತ್ತೈತಾಳ, ನೀ ಗುಳಿಗಿ ತಗೊಳೋದು ಗೊತ್ತೈತಿ, ನಿನ್ ಬ್ಯಾನಿನೂ ಗೊತ್ತದವ. ಆ 50 ರೂಪಾಯಿ ತಗೊಂಡೋಗಿ ಬಾರ್ನಾಗಿಟ್ಟು ನಿಗರ್ ಬಡ ನೀರ್ ಕುಡಿಬೇಕಂತ ಮಾಡಿ ಇಲ್ಲ? ಇಲ್ಲೋ ಮಾರಾಯ, ಕರೆನೂ ಗುಳಿಗೆ ತಗೋತೇನೋ ಮಾರಾಯ, ಹಂಗ್ಯಾಕ್ ಮಾಡ್ತಿದ್ರಿ? ನೋಡಪ್ಪ, ನನ್ ಅಂತ್ಯಕಂತ್ರು 1 ರೂಪಾಯಿ ಇಲ್ಲ. ರೊಕ್ಕ ಕೇಳ್ಕೊಂಡ್ ನನ್ ಸನ್ಯಾಕ್ ಬರಕ್ ಹೋಗ್ಬೇಡ, ರೊಕ್ಕ ಇಲ್ಲ ನನ್ ಕಡೆ. ಅಲ್ಲೇ ಮತ್ ನಿನ್ನೆ ದುಡ್ದಿದ್ದು ಏನ್ ಮಾಡಿದಿ? ಬಡ್ಡಿ ಯಾರ್ ಕಟ್ತಾರ? ಆ ಬಡ್ಡಿ ಅವ್ನ ಸಂಬಂಧ ಎತ್ತಿಟ್ಟಿನ, ಅದ್ರಾಗ ಕೈ ಹಾಕಕ್ ಹೋಗ್ಬಣ್ಣಿ. ಅವ್ ನಾಳೆ ಕೊಡೋನಂತ ತಗೋ, ಏನ್ರ ಹೇಳೋಣ, ನಾಳೆ ಕೊಡೋನಂತ. ಅವೇನ್ ನೀನ್ ನೋಡು, ನಾಳೆ ಕೊಡುನು ನಾಡ್ ಕೊಡುನು ಅನ್ನಕ ಬಂದ್ ನಿಂದಿರ್ತಾರ ಅವ್ರ ಅಂಗಡಿ ಮುಂದ. ಈಗ ಹಂಗ ಮಾಡ್ಬೇಡ, ನಾವ್ ಶಾಣೆ ಅಂತ. ನನ್ ಅಂತ್ಯಕ್ ರೊಕ್ಕ ಇಲ್ಲ, ರೊಕ್ಕ ಕೇಳ್ಬೇಡ. 50 ರೂಪಾಯಿ 1 ರೂಪಾಯಿನೂ ಇಲ್ಲ. ಬಡ್ಡಿ ಕಟ್ಬೇಕು, ರೇಷನ್ ತಂದ್ ಹಾಕ್ಬೇಕು, ಎಲ್ಲ ನಾವ್ ಒಬ್ಬೇಕ್ನ ಮಾಡ್ಬೇಕು. ಮತ್ 50 ರೂಪಾಯಿ ಬೇಕಂತ ಇವಂಗ. 20 ಕೊಡ ಹೋಗಿ. 1 ರೂಪಾಯಿ ಇಲ್ಲ ಅಂತ ಹೇಳಕತ್ತೀನ. 20 ರೂಪಾಯಿ ಎಲ್ಲಿಂದ ತರ್ಲಿ ನಿನಗ? ಮೆಣಸಿನ್ಕಾಯಿ ತಿರುಗಿಸಿದ್ದು ಸರ ನಮಸ್ಕಾರ ರೀ. ನಮಸ್ಕಾರ. ಹೆಂಗ್ ಬಿಸ್ನೆಸ್ ಚಂದ ನಡೆದ? ಒಂದ್ ಲೆಕ್ಕಕ್ ನಡ್ದೈತ್ರಿ. ಅತ್ತಾಗ ಹೇಳ್ಕೊಳ್ಳೋಂಗನು ಇಲ್ಲ, ಇತ್ತಾಗ ಬಿಡುವಂಗನು ಇಲ್ಲ, ಹಂಗ್ ನಡ್ದೈತ್ರಿ. ಆದ್ರೂ ಬಾಳ ಶ್ರಮ ಪಡ್ತೀವ. ಇರ್ಲಿ, ಕುಡಿದ್ ಬಿಟ್ಟಾನಿಲ್ಲ ನಿನ್ ಗಂಡ? ಅಯ್ಯೋ, ಅವ್ನ್ ಏನ್ ಕೇಳ್ತೀರಿ, ಇತ್ತಿತ್ಲಾಗಂತ್ರ ಹೆಂಗ್ ಕುಡಿಯಾಕತ್ತಾನಂದ್ರ ಮುಂಜಾನೆ ಎದ್ದ ಕಾಲನ ಶುರು ಮಾಡ್ತಾನ. ಹಗಲ್ ಯಾವ್ದು ರಾತ್ರಿ ಯಾವ್ದು ಅನ್ನೋದ ಮರ್ತ್ ಬಿಟ್ಟಾನ ಆಸಾಮಿ. ಅವ್ನ್ ಹೇಳಿ ಸಾಕಾತ್ವಾರ. ಇರ್ಲಿ, ಯಾವಾಗ ಸುಧಾರ್ಸ್ಬೇಕು, ಮತ್ತೇನ್ ಮಾಡ್ಬೇಕು? ನಾನ್ ಮನೆ ಬರ್ದಾಗ ಹೆಂಗ್ ಬರ್ದೈತಿ ಹಂಗ ಆಗತ್ರಿ. ಅದ್ರ ಸಂಬಂಧ ನಾನಾ ಬಂದ್ ಮುಂಜಾನೆ ಅಂಗಡಿಗೆ ನಿಂತ್ ಬಿಡಾರಿ. ಬರ್ರಿ ಊಟ ಮಾಡಿ ಬರ್ರಿ. ಬೇಡವಾ, ಈಗ ಆಗೈತಿ, ಹಂಗ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಇರ್ಲಿ, ನಿನ್ ಕೆಲ್ಸ ನೀ ಮಾಡ್ಕೋ. ಅಲ್ಲ, ಒಂದ್ ಸ್ವಲ್ಪ ಎಗ್ ರೈಸ್ ತಿಂದಾರ ಬೇಡ ಮತ್ ಬರ್ತೀನ. ಪಾರ್ಸಲ್ ಯಾರು ಕೊಡ್ಲೇನ್ರಿ? ಇಲ್ಲ ಬೇಡ ಬರ್ತೀನ. ಹಾ. ಹೋಗೋ, ಇದ್ರ ಮಂಜಾಳ ಹೋಗ್ಲಿ. ಇಲ್ಲಿಟ್ರು ರೊಕ್ಕನ ಬಿಟ್ಟಲ್ಲ, ಇವ ಹೊತ್ತ ಬಿಟ್ಟಾನ. ಅಲ್ಲ, ನಾ ಬಡ್ಡಿ ಹೆಂಗ್ ಕಟ್ಲಿ, ರೇಷನ್ ಹೆಂಗ್ ತಂದ್ ಹಾಕ್ಲಿ? ಗಲ್ಲೆದಾಗಿಟ್ರು ಬಿಡಂಗಿಲ್ಲ, ಮನ್ಯಾಗಿಟ್ರು ಬಿಡಂಗಿಲ್ಲ. ಸಾಕಾಗ್ ಹೋತಪ್ಪ ನನಗೆ ಇಂತ ಗಂಡನ್ ಕಟ್ಕೊಂಡು. ಭಗವಂತ ಯಾ ಜನ್ಮದಾಗ ಏನ್ ಪಾಪ ಮಾಡಿದ್ನೇನೋ, ಇವನ್ ತಂದ್ ಗಂಟ್ ಹಾಕಿ ಅಲ್ಲಪ್ಪ ನನಗ.
ಬಡ್ಡಿದವ್ ಬಂದ್ರ ನಾ ಏನ್ ಹೇಳ ಈಗ ಅಲ್ಲ ಇಂಥ ಚಂದ ಮನೆ ಇಂಥ ದೊಡ್ಡ ಮನೆ ಬಂದು ಮಹಾರಾಣಿಯಾಗ ಅಂತಂದ್ರೆ ಅದು ಬಿಟ್ಬಿಟ್ಟು ಅವ ಯಾವ ಕುಡ್ಕೊಂಡು ಜೋಡಿ ಆ ಕುಡ್ಕನ್ ಕಟ್ಕೊಂಡು ಎಗ್ ರೈಸ್ ಮಾಡ್ಕೊಂಡು ಕೂತಾಳಕಿ. ಅಲ್ಲ ನಮ್ಮವ್ರಿಗೆ ಚಲೋದು ಹೇಳಿದ್ರೆ ಯಾವುದೂ ಬೇಡ, ಎಲ್ಲ ಬರೇ ಮತ್ತು ಕೆಟ್ಟದ್ದು. ಅಲ್ಲ ನಾ ಏನು ಹೇಳಿದ್ನಿ, ಇಂಥ ದೊಡ್ಡ ಮನೆಗೆ ಬಂದು ನೀ ಕೈಯ ಕೆಲಸಕ್ಕೆ ಇಟ್ಕೊಳ್ಳ ಅಂತಂದ್ರೆ ತಾನೇ ಇನ್ನೊಬ್ರಿಗೆ ಕೆಲಸಕ್ಕೆ ಹಾಕೊಂಟಾಳ. ಅಲ್ಲ ಹಣೆ ಬರ ಚೇಂಜ್ ಮಾಡ್ತೀನಿ ಅಂದರೂ ಕೇಳಂಗಿಲ್ಲ ಆಕಿ. ಏನು ಮಾಡೋದು, ಇಂಥ ಬಂಗ್ಲಾ ಒಳಗೆ ಆರಾಮಾಗಿರ ಮಂಜಿ ಬಾರ ಮಂಜಮ್ಮ ಅಂತಂದ್ರೆ ಆಗ ಮಂಜವ್ ಬರ ಹಂಗೆ ಇಲ್ಲ, ಹೋಲ್ ಬಿಡ. ಬಟ್ ಆದ್ರೆ ಬಿಡಬಾರ್ದು, ಯಾಕಂದ್ರೆ ಅಕ್ಕಿ ಬಿಡ್ತೀನಿ ಅಂದರೂ ನಾವು ಬಿಡಬಾರ್ದು. ಒಂದು ಸ್ವಲ್ಪ ಹಠ ಜಾಸ್ತಿ ಮಾಡ್ತಾಳೆ, ಒಂಚೂರು ಹಂಗೆ ಬಡ್ಡಿ ರೊಕ್ಕ ಸೇರಿಸಿ ಆಮೇಲೆ ಅಕ್ಕಿ ಬುಟ್ಟಿಗೆ ಹಾಕೊಂಡ್ರೆ ತಾನೇ ಜಕ್ಕಸ್ ಬರ್ತಾಳೆ, ಬಂದು ಈ ಮನ್ಯಾಗ ಇರ್ತಾಳೆ. ಇದು ಗ್ಯಾರಂಟಿ. ಬರೋ ತಕ್ಕ ನಾ ಬಿಡ್ಬೇಕಲ್ಲ, ಅವನ್ನ ಬಿಡಂಗೇ ಇಲ್ಲ. ಆ ಮಂಜವ್ವ ನನ್ನ ಮನೆಗೆ ಬರಬೇಕು, ಈ ಮನ್ಯಾಗ ಇರಬೇಕು. ಅಲ್ಲಿ ತನಕ ನಂದು ಹಠನ. ಅಕ್ಕಿ ಹಂಗೆ ಹಠ ಮಾಡ್ತಾಳೆ, ನಂದು ಹಂಗೆ ಹಠನ. ಆಯ್ತು. ಏ ಬಶಾ ಬಶಾ ಏ ಬಶಾ ಏ ಹೇಳ ಮೇಲೆ ಏನಿದೆ ನಿನ್ನ ಆಕಾರ? ಮಾಸ್ತರ್ ಶಾಲೆ ಕಲ್ಸಿದ್ರು ಗುರುಗಳ್ರಿಪ್ಪ. ಏ ಅದಿರ್ಲಿ ಆಶೀರ್ವಾದ ಇರ್ಬೇಕು. ನಮ್ಮ ಆಶೀರ್ವಾದ ಯಾವಾಗ್ಲೂ ಇರ್ತೈತಿ. ಏನಿದೆ ನಿನ್ನ ಆಕಾರ? ಸ್ವಲ್ಪ ಮಗ ಟೆನ್ಷನ್ ಆಗಿತ್ತು, ಒಂದ ವಾಟರ್ ಹೊಡೆದು ಸುಮ್ ಇದು ಮಾಡುದು. ಬರ್ರಿ ನೀವ 90 ಹೊಡಿ ನೋಡ್ರಿ. ಏ ಯಾರಿಗೆ ಮಾತಾಡತ್ತೀನಿ? ನೀವ್ರಿ ಗುರುಗಳ. ಏನ್ ಮಾತಾಡ್ತಿ? ಬುದ್ಧಿಗಿದೈತಿ ನಿನಗ? ಬುದ್ಧಿ ಕಡಿಮೆ ಐತ್ರಿ. ನೀವ್ ಯಾರ್ ಸಾಲ ಆಗದ್ರಿ ಹೇಳ್ರಿ, ಮತ್ ಕಲ್ಸು ಅಂತ ಕಲ್ಕೋತೇನ್ರಿ. ಅಲ್ಲೋ ನಿನ್ ಏನ್ ನೋಡಿದ್ರ ಪಾಪ ಅದಲ್ಲಿ ಒದ್ದಾಡ್ತೈತಿ, ಕೆಲಸ ಮಾಡ್ತೈತಿ. ನೀನ್ ನೋಡಿದ್ರ ಕುಡ್ದು ಬೀಳ್ತಿದಿ. ನೀನು ಒಂದ್ ಸ್ವಲ್ಪ ಆಕೆಗೆ ಹೆಲ್ಪ್ ಮಾಡಿದ್ರ ನಿಮ್ ಬಾಳೆನ ಚಲೋ ಆಗೋದಿಲ್ಲ. ಅದು ಬಿಟ್ಕಟ್ಟು ಬಂದು ಈ ನಮೂನಿ ಕುಡ್ದು ಬಿದ್ರ ಏನು ಸಾಧಿಸ್ತೀನಿ? ಮಾಸ್ತರ ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ದೇವ್ರು ಅಕ್ಕಿ ಹಣೆ ಬರ್ದಾಗ ದುಡಿಯೋದು ಬರ್ದಾನ, ನನ್ನ ಹಣೆ ಬರ್ದಾಗ ಕುಡಿಯೋದು ಬರ್ದಾನ. ಹಿಂಗಾಗಿ ನಮ್ಮ ಫುಲ್ ಟೈಮ್ ಡ್ಯೂಟಿ ಏನೇ ಇದ್ರು ಓನ್ಲಿ ಫಾರ್ ಡ್ರಿಂಕ್. ಕುಡಿಬೇಕು, ಮಜಾ ಮಾಡ್ಬೇಕು, ಇಡೀ ಜಗತ್ತನ್ನ ಮರಿಬೇಕು, ಮಲಗಬೇಕು ಅಷ್ಟೇ. ಏ ಕುಡ್ದು ಮಲಗಿದ್ರ ಏನ್ ಮನಿನ್ ಚಿಂತೆ ಈಗ ಹೋಗ್ತಾನೆ ಬಡ ಹುಚ್ಚ. ಓ ಚಂದಾಗಿ ಹೆಂಡತಿ ಜೊತೆಗೆ ಬಾಳೆ ಮಾಡೋದ್ ಕಲಿ ಮಾಸ್ತರ. ಮಂದಿ ಅಡ್ಡಾಡತ್ತಿತ್ತು ಓನ್ಯಾಗ. ನನಗ ನೀವ್ ಇಲ್ಲಿ ಕುಂದ್ರಸ್ಕೊಂಡು ಬುದ್ಧಿ ಹೇಳಿದ್ರ ನನಗೂ ಅಸಹ್ಯ, ಕುಡಕ್ ಸೊಳ ಮಗ ಬುದ್ಧಿ ಹೇಳ್ತಾನಲ್ಲ ಅಂತ ನಿಮಗೂ ಅಸಹ್ಯ. ನಡೀರಿ ಒಳಗ ಟೇಬಲ್ ನಾಗ ಕುತ್ಕೊಂಡು ಒಂದು 90 ಹಾಕು ಅಂತ ಅಲ್ಲೇ ಕುಡಿದ ನೋಡ್ರಿ. ನಿನಗ್ ಬುದ್ಧಿ ಹೇಳೋದು ನನಗೇನು ಬಂದೈತಿ ಅಂತ ಸರಿ ನೀ ಬರ್ರಿ ಬರ್ರಿ ಯಪ್ಪ ಯಾರು ನೋಡ್ಲಿಲ್ಲ. ಪುಣ್ಯಕ್ ಮಾಸ್ತರ್ನ ಕುಡಿಯಕ್ ಹೋಗ್ಯಾನ ಅಂತ ತಿಳ್ಕೊಂಡಿದ್ರು. ಗತಿ ಏನಾಗ್ತದೆ? ರೂಮ್ ಹೇಳೋದು ಒಂದ,
ಬೋರ್ಗಲ್ ಮೇಲೆ ನೀರು ಸುರಿಯೋದು ಒಂದ. ಪಾಪ ಅವನ ಹೆಂಡತಿ ಹಣೆ ಬಾರ ದುಡ್ದ ಸಾಯ್ದಿದ್ರ ನಾವು ಏನು 90 ಚಾಯ್ಸ್ ಕೊಡಪ್ಪ. ಕೊಡ್ತೇನಪ್ಪ, ಎಲ್ಲಿ ಹೋಗಲ್ಲ, ಕೊಡ್ತಾನೆ ಅವ್ರ ಕೊಡ್ತಾನೆ. ಅಣ್ಣ ಇನ್ನೊಂದು 90 ಚಾಯ್ಸ್ ಕೊಡ್ತೇನೆ. ಕೊಡೋಣ, ನಾಳೆ ಕೊಡ್ತೇನೆ. ಅಣ್ಣ ಬೆಳಕ್ ಹಾರಿದ್ರು ಇಲ್ಲೇ ಇರ್ತೇನೆ ನಾನು, ಎಲ್ಲಿ ಓಡ್ ಹೋಗುದಿಲ್ಲ. 90 ಕೊಡ್ರಪ್ಪ. ರಾತ್ರಿ ಮನುಷ್ಯ ಕಿಮ್ಮತ್ತ ಇಲ್ಲ. ಫಸ್ಟ್ ರೊಕ್ಕ ಈಗ ನೀವು ಕುಡ್ದು ಮುಂಚೆಗೆ ಒಂಥರ ಇರ್ತೀರಿ, ಕುಡ್ದಾದ್ಮೇಲೆ ಒಂಥರ ಇರ್ತೀರಿ ನೀವು. ರೊಕ್ಕ ಅಂತೂ ಸಾಕ, ಈಗ ಬಾಳ ಆಗೈತಿ, ನಡಿ ನೀನ್ ಮನಿಗೆ. 90 ಹೊಡೆದ್ರೆ ಸುಮ್ಮ ಮನೆಗೆ ಹೋಗಿ ಊಟ ಮಾಡಿ ಮಕ್ಕೊಂಡ್ಬಿಡ್ತಾನ. 90 ಕೊಡ ಬರಂಗಿಲ್ಲ. 90 ಕೊಡೋಣ ಬರಂಗಿಲ್ಲ. ಅಲ್ರು ಎಲ್ಲಾ ರೊಕ್ಕ ತಗೊಂಡ್ ನಿಮ್ ಬಾರ್ನಾಗ ಇಟ್ಟನ. ಒಂದು 90 ಸೆರೆ ಕೊಡಕ್ ಎಷ್ಟು ಇದು ಮಾಡ್ತೀರ ನೀವು? ಏನ್ ಪುಕ್ಸೆಟ್ ಏನ್ ಕೊಟ್ಟಿಲ್ಲ, ಮಾಲ್ ತಗೊಂಡಿದ್ಕ ಕೊಟ್ಟಿ ರೊಕ್ಕ. ಹ್ಞೂ ಅಣ್ಣ, ಮಾಲ್ ಕೊಡ, ನಾಳೆ ಕೊಡ್ತೇನೆ ಅಣ್ಣ, ನಾಳೆ ಕೊಡ್ತೇನೆ. ಈಗ 1000 ಮಂದಿ ನೋಡ್ಯಾನ ಕೊಡ್ತೆ ಅಂತ ಹೇಳಿ ಒಬ್ರು ಹಳ್ಳಿ ಬಂದ್ ಕೊಡಂಗಿಲ್ಲ ರೊಕ್ಕ. ಕೊಡ್ತೇನೆ ನೋಡ, ನನ್ ಮೇಲೆ ಗ್ಯಾರಂಟಿ ಇತ್ತಿಲ್ಲ ಅಣ್ಣ. 90 ಕೊಡ ಸಾಕು. ಫಸ್ಟ್ ರೊಕ್ಕ ಇಡ ಅಣ್ಣ. ರೊಕ್ಕ ಇಲ್ಲ ಅಣ್ಣ, ನಾಳೆ ಕೊಡ್ತೇನೆ. ಬೇಕಾರ ಈ ಅಂಗಿ ಇಲ್ಲಿ ಒತ್ತಿ ಇಟ್ಕೋ. ಹೇಳಿಲ್ಲ ನಿಮ್ಗೆ ಇಂತ 1000 ಮಂದಿ ನೋಡ್ಯಾನ ಅಂತ ಹೇಳಾನೆ. ಈ ಅಂಗಿ ಒತ್ತಿ ಇಟ್ಕೋ, ನಾಳೆ ಬಂದ್ ರೊಕ್ಕ ಕೊಟ್ಬಿಡ್ತೀನಿ. 90 ಸೆರೆ ಕೊಡ. ನೀನು ಬೇಡ, ನೀನ್ ಅಂಗಿನೂ ಬೇಡ, ರೊಕ್ಕ ಇಡ ಮೊದ್ಲ. ರೊಕ್ಕ ಇಡ ಮಾತಾಡಿ ನೀನು. ಕೊಡ್ತೇನೆ ಹೋಣ, ಕೊಡ್ತೇನೆ. ಎಲ್ಲ ಕೊಡ್ತೇನೆ 90 ನೋಣ ಅಣ್ಣ. 90 ಏ ಅಲ್ಲ 90 ಹೋಣ, 90 ಅಷ್ಟು ಮುಂಜಾನೆ ಬಂದ್ ತಲಿ ತಗೊಂಡು ನಿಂತು ಬಿಡ್ತಾರ. ಏನ್ಮಾ ಮಂಜವ್ವ, ಸಂಜಿನ ಬಾ ಅಂದಿದ್ದಿ, ಬಂದಿನಿ. ಬಡ್ಡಿ ರೊಕ್ಕ ಕೊಟ್ಟು ಸರ ನಾ ನಿಮಗಂತನ ರೊಕ್ಕ ಎತ್ತಿಟ್ಟಿದ್ದೀನ್ರಿ ಬಡ್ಡಿ ಕಟ್ಬೇಕಂತೇಳಿ. ಆ ಬೇಬರ್ಸ್ ನನ್ ಗಂಡ ಬಂದು ತಗೊಂಡ್ ಹೋಗ್ಬಿಟ್ಟೈತಿ. ಇದ ನಾಟಕ ನೀ ಮಾಡ. ನಾನ್ ಹಿಂಗ್ ಹೇಳಿನಿಲ್ಲ ಮುಂಜಾನೆ, ಆ ಕುಡುಕ ಗಂಡನ ಬಿಡೋರ್ ನನ್ ಜೋಡಿ ಬಾತ್ ಆದ್ರೂ ಕೇಳಂಗಿಲ್ಲ. ಬರೇ ಅವ್ನ ನೆಪ ಹೇಳ್ಕೊಂಡ್ ನಂಗೆ ಬಡ್ಡಿ ರೊಕ್ಕ ಕೊಟ್ಟಿಲ್ಲ ಅಂದ್ರ ಇಲ್ಲಿ ಯಾಕೆ ಕೊಡ್ತಾರ? ರೊಕ್ಕ ಅಲ್ಲಿ ಕೊಡ್ಬೇಕ ಬೇಡ? ನಾ ಕೊಡ್ತೀನ್ರಿ, ನಾಳೆ ಒಂದಿನ ಟೈಮ್ ಕೊಟ್ಬಿಡ್ರಿ ನಂಗ. ನಂಗೆ ಹಂಗೆಲ್ಲ ಟೈಮ್ ಕೊಡಕ್ ಆಗಲಿ. ಅವ್ದು ಮುಂಜಾನೆ ಬಂದಾಗ ಏನಂದಿದ್ದಿ, ಈಗ ಸಂಜಿನ ಕೊಡ್ತೇನೆ ಅಂದಿ. ಸಂಜಿನ ಬಂದ್ರ ನಾಳೆ ಬಾತಿ, ನಾಳೆ ಬಂದ್ರ ನಾಡ್ದು ಬಾತಿ. ನೀ ಕೊಡು ಒಂದು 200-500 ರೂಪಾಯಿ ಬಡ್ಡಿಗೆ ನಾ ಬರೇ ಇಲ್ಲಿ ಅಡ್ಡಾಡ್ಕೊತೀನಿ. ನಮ್ಗೆ ಏನ್ ಬೇರೆ ಕೆಲ್ಸಿಲ್ಲ. ನಾಳೆ ಖಂಡಿತ ಕೊಡ್ತೀನ್ರಿ ಸರ್, ನಾಳೆ ಒಟ್ಟ ಮಿಸ್ ಮಾಡಂಗಿಲ್ರಿ. ನಾಳೆ ಒಂದು ದಿನ ಟೈಮ್ ಕೊಡ್ತೇನೆ. ಅಷ್ಟೊಳಗ ನೀ ನನಗ್ ಕರೆಕ್ಟ್ ಬಡ್ಡಿ ಕೊಡ್ಬೇಕು. ಇಲ್ಲ ಅಂದ್ರ ನೀ ಇಲ್ಲಿರಂಗಿಲ್ಲ, ನಮ್ ಮನ್ಯಾಗ ಇರ್ಬೇಕು. ಅರ್ಥ ಆಗ್ತಿಲ್ಲ? ಮಂಜವ್ವ, ಇವತ್ತ ನಿಂಗೆ ಫೈನಲ್ ಡೇ. ನೀ ಇವತ್ತು ನಮ್ಮ ಮನೆಗೆ ಬರಬೇಕು. ಯಾಕಂದ್ರೆ ನಿಂಗೆ ಬಡ್ಡಿ ರೊಕ್ಕ ಕೊಡಾಕ ಆಗಂಗಿಲ್ಲ. ಆ ನಿನ್ ಕುಡುಕ ಗಂಡ ದಿನ ಬರ್ತಾನ, ನಿನ್ಗಲ್ಲ ಅದನ್ನ ರೊಕ್ಕ ಎತ್ಕೊಂಡು ಹೋಗಿ ಕುಡಿದು ಬಿಡ್ತಾನ. ಬಡ್ಡಿ ಕೊಡಾಕ ಆಗಂಗಿಲ್ಲ. ಇವತ್ತು ನೀ ಈ ಮನೆಗೆ ಬರಬೇಕು. ಆದ್ರೆ ಎಷ್ಟು ಕಾಡ್ಸಾಗತ್ತಿ, ಲಘು ಬರ್ಬೇಕಿಲ್ಲ. ನೀ ಒಪ್ಕೊಂಡೆ ಅಂದ್ರೆ ಸಾಕ, ನಿನ್ನ ಕಾರ್ನಾಗ ಮೆರವಣಿಗೆ ಮಾಡಿ ಕರ್ಕೊಂಡ್ ಬರ್ತಾನೆ. ಆದ್ರೂ ಕೇಳಂಗಿಲ್ಲಲ್ಲ ನೀ, ಬರೀ ಗಂಡ 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 ಅಂತ ಸಾಯ್ತಿ. ಇಲ್ಲ ಇಲ್ಲ, ಇವತ್ತ ಆ ಮಂಜಿನ ಬಿಡಂಗಿಲ್ಲ, ಕರ್ಕೊಂಡು ಬರಬೇಕು.
ಅದೇನ ಆಗ್ಲಿ ಇವತ್ತ ಒಂದು ಸಿಟ್ಟಿಗೆ ಬಂದು ಬೈದ ಬಿಡ್ತಾನೆ ಬೇಕಾದ್ರ ಆಮೇಲೆ ಮಾತ್ರ ಅಂಶದ ಇದ್ದೇ ಇರ್ತೈತೆ ಮನೆಗೆ ಕರ್ಕೊಂಡು ಬಂದ್ಮೇಲೆ. ನೋಡು ಈ ಅರಮನೆ ಅಂತ ಮನ್ಯಾಗ ಆರಾಮಾಗಿರ ಬಾರ ಅಂದ್ರೆ ಬರೇ ಹಠ ಮಾಡ್ತೀವಿ. ನಿಂಗ್ ಹಠ ಅಂದ್ರ ನಮಗೂ ಹಠನ. ನಾನು ಬಿಡ್ತಾನ ತಿಳ್ಕೊಂಡೇನ ನೀ ಸಿಗು ತಕ್ಕನ ಬಿಡಂಗೇ ಇಲ್ಲ. ಬೆನ್ನ ಹತ್ತ ನಂಗ ಇಲ್ಲ ಆಕಿ ಇವತ್ತು ಬರಬೇಕು, ನಮ್ಮ ಮನೆಗೆ ಬರಬೇಕು, ನಮ್ಮ ಜೋಡಿ ಇರಬೇಕು. ಇಲ್ಲ ಅಂದ್ರೆ ಎಷ್ಟು ದಿನ ಆತವ ನಾವು ನಾನು ಬಡ್ಡಿ ಬಿಡುದು ಅಕ್ಕಿನೂ ಬಿಡುದು ಹಿಂಗೆ ಓಡಾಡ್ಕೊತಿದ್ರ ಆಗಲ್ಲ ಅದ. ನಾ ಅಕ್ಕಿನ ಬಿಡಂಗಿಲ್ಲ. ಇವತ್ತು ಕರ್ಕೊಂಡು ಬರವ. ಕೆಲವ್ರು ಹಣೆ ಬರನ ಹಂಗಿರ್ತೈತಿ, ಬಟ್ ನಿನ್ನ ಹಣೆ ಬರ ನಾ ಚೇಂಜ್ ಮಾಡ್ತಾರೆ. ಬಾ ಇವತ್ತು ಫೈನಲ್ ಡೇ, ಬಿಡಂಗಿಲ್ಲ. ಮಂಜವ್ವ ರೆಡಿ ಇರ, ನಾ ಈಗ ಬರ್ತೇನೆ, ಬಡ್ಡಿ ಕೇಳಾಕ್ ಬರ್ತೇನೆ. ನಿಂಗೆ ಬಡ್ಡಿ ಕೊಡಾಕ ರೊಕ್ಕಿಲ್ಲ ಅದ್ರಲ್ಲಿ ಅಸಲ್ ಎಲ್ಲಿ ಕೊಡ್ತೀವಿ. ನೀನು ಬಂದ್ಬಿಡಿ ಎಲ್ಲ ತೀರಿಸ್ಬಿಡ್ತಾನೆ. ಮಂಜಿ ನೀ ಆಗ ನಮ್ಮ ಮನೆಗೆ ಬರಕ್ ರೆಡಿ ಸಂಜೆ. ಏ ರಮ್ಯಾ ದೋಸ್ತ ಒಳಗದೆ ಅಲ್ಲೇ ನಾವು ಏ ಅಲ್ಲೇ ಕೂತಿದ್ದೆ ನಾನು. 97 ನಡಿ. ನೋಡ್ಕಿಲ್ಲ ಏನು 5 ಜಾತ ಹೊಡೆದಿದ್ದೆ ಇಲ್ಲ ಕಾಬರಣ್ಣ ಅದ ಏನ ನಿಂಗೆ ಲೇ ಮೊನ್ನೆ ನನ್ನ ಕಡೆ ರೊಕ್ಕಿದ್ದು ಹೊಡ್ಸಿದ್ನಿಲ್ಲ ನಾನು. 97 ಬಾಲಿ ಏನ ಮಾಸಿ ಇಲ್ಲ ನಂಗೆ ಇದ್ದಿದ್ದಿಲ್ಲ ಬೇಕು ಚೆಕ್ ಮಾಡಿ ₹1 ಇಲ್ಲ 90 ಪಾ. ನಾ ಏನು ಕ್ವಾಟ್ರ್ ಹೇಳತ್ತಿಲ್ಲ. ಚೆಕ್ ಬೇಕು ಏನ ಚೆಕ್ ಬೇಕು ನೋಡ ₹1 ಇಲ್ಲ ಏನ ಹೇಳ್ತೀವಿ ಕೊಡು ಮಲ್ಲಿ ಏನು ಏನ ಮಕ್ಕಳ ನಮ್ಮಂತಲ್ಲಿದ್ದಾಗ ಬರ್ತೀರಿ. ನಮಸ್ಕಾರ ಮಾಸ್ತರ. ನಮಸ್ಕಾರ. ಏನು ಸರ್ ಅಲ್ಲೂ ರೊಕ್ಕಿಲ್ಲ ಅಂದ್ರು ಕಿಶದಾಗ ₹10 ಇಲ್ಲ ಅಂದ್ರು ಮನುಷ್ಯಾಗ ಕಿಮ್ಮತ್ ಇರ್ತೈತಿ. ಕುಡಿತಾನ ಅಂದ್ರೆ ಮನುಷ್ಯಾಗ ₹1,00,00,000 ಇದ್ರೆ ಕಿಮ್ಮತ್ ಇರಂಗಿಲ್ಲ. ಈಗ ತಿಳ್ತೇನೆ ಇಷ್ಟು ಮಂದಿ ಅಡ್ಡಾಡಿದ್ರಪ್ಪ, ಒಬ್ಬರು ಕುಡಿಸಿದ್ರೆ ನಾನು ನೋಡ್ಕೋತಾನ ಅದೀನಿ. ಎದಕ್ಕೆ ಬೇಕಾಗಿತ್ತು ಈ ಬಾಳೆ? ನೋಡ ಪಾಪ ನೇತಿ ಹಗಲು ರಾತ್ರಿ ದುಡ್ತಾನೆ. ನೋಡು ಬಸವ, ಕುಡಿಯೋದ್ರಿಂದ ರೊಕ್ಕನ ಹಾಳು, ನಿನ್ನ ಆರೋಗ್ಯನ ಹಾಳು, ಜೊತೆಗೆ ಮಾನ ಮರ್ಯಾದೆನೂ ಹಾಳು. ಇದು ಬೇಕಾಗಿತ್ತ ನಿನಗೆ? ನೋಡು ಮನುಷ್ಯ ಕೈಲಿಂದನೂ ಹಾಳು, ಬಾಯಿಂದನೂ ಹಾಳು. ಇದರಿಂದ ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ಯಾಕಂದ್ರೆ ಆಯುಷ್ಯ ಸಣ್ಣದೈತಿ, ಭವಿಷ್ಯ ದೊಡ್ಡದೈತಿ. ವಿಚಾರ ಮಾಡೋಟು. ನೋಡು ಮನುಷ್ಯ ಮೈ ಮುರಿದು ದುಡ್ಡು ತಿನ್ಬೇಕು, ಬೇಡ ತಿನ್ನಬಾರ್ದು. ಹೋಗ ಪಾಪ ಅದು ನಿನ್ನ ಹೆಂಡತಿ ಒಂದೇ ಅಂಗಡಿಯಾಗ ದುಡ್ದು ಸಾಯ್ತೈತಿ. ಆಕಿಗೆ ಒಟ್ಟು ಹೆಲ್ಪ್ ಮಾಡಿದ್ರೆ ನಿನ್ನ ಜೀವನ ಉದ್ಧಾರ ಆಕತಿ. ಮಾಸ್ತರ, ಬುದ್ಧಗ ಬೋಧಿ ವೃಕ್ಷದ ತಳಗ ಜ್ಞಾನೋದಯ ಆದಂಗ ನನಗ ಈ ಕಾವೇರಿ ಬಾರ್ ತಳಗ ಜ್ಞಾನೋದಯ ಆತ್ರಿ. ನೀವ್ ಹೇಳ್ದಂಗ ಜೀವನ ಮಾಡ್ಕೊಂಡು ಹೋಗ್ತೇನ್ರಿ ಮಾಸ್ತರ. ನೀವು ಸಾಲಾಗ ಮಾಡಿದ ಪಾಠ ನನ್ನ ತಲ್ಯಾಗ ಹೋಗಿದ್ದಿಲ್ರಿ. ಇವತ್ತು ನೀವೇನ್ ಹೇಳಿದ್ರಲ್ರಿ ಈ ಪಾಠ ನನ್ನ ತಲ್ಯಾಗ ಅಲ್ರಿ ನನ್ನ ಎದ್ಯಾಗ ಹೋತು. ಇನ್ ಮ್ಯಾಲ ನೀವ್ ಹೇಳ್ದಂಗ ಕೇಳ್ಕೊಂಡಿರ್ತೇನ್ರಿ. ಭಾಳ ಚಲೋ ಆತ. ಏನ್ ಮಾಡ್ತೀವಿ ನೋಡು, ಎಲ್ಲ ನಿನಗ ಕೂಡೈತಿ. ಲೇ ಬಸ್ಸು, ಒಂದು ಎಗ್ ರೈಸ್ ಕೊಡು. ಅಣ್ಣಾರ ಕೊಟ್ಟರೆ.
ಆ ನನಗ್ ಗೊತ್ತ ನೀ ಇಲ್ಲಿ ತನಕ ಬಂದಕಿ ನಮ್ಮ ಮನಿ ತನಕನೂ ಬರ್ಬೋದು. ನಿನಗೆ ಬಡ್ಡಿ ರೊಕ್ಕ ಹೊಂದ್ಸಾಕ್ ಆಗಲ್ಲ ಅನ್ನೋದು ನನಗೆ ಚಲೋ ಗೊತ್ತ. ಅದಕ್ಕೆ ನಾ ಹೇಳಿದ್ ನಿನಗೆ ನೀ ನಮ್ಮನಿಗೆ ಬಂದ್ಬಿಡು, ನಾನು ನಿನ್ನ ರಾಣಿಗತೆ ನೋಡ್ಕೋತಾನಂತ. ನಾ ಬರಂಗಿಲ್ಲ. ಆ? ನಾ ಬರಂಗಿಲ್ಲ. ಮತ್ತ ಬ್ಯಾರದ್ ಕಳಿಸ್ತೀನಿ. ಯಾರೇ ಹುಡುಗಿನ ಕಳಿಸ್ತಿ? ಸಣ್ಣಕ್ಕಿದಳಿಲ್ಲ, ಚಂದದಳಿಲ್ಲ, ನಿನ್ಗತೆ ಇರ್ಬೇಕು, ಚಂದದಳಿಲ್ಲ. ನಿಮ್ ಮೊಬೈಲ್ ಕಳ್ಸಿನಿ, ತೆಗದ್ ನೋಡ್ರಿ. ಫೋಟೋ ಕಳಿಸಿ. ಕಡೆ ಸ್ಪೀಡ್ ಅದಿಲ್ಲ ನೀ. ಯಾವ್ದು ಬಂದೇ ಇಲ್ಲ ಫೋಟೋ. ಅದೇನ ಗೂಗಲ್ ಪೇ ಫೋನ್ ಪೇ ಅಂತಾರಲ್ಲ, ಅದನ್ನ ತೆಗದ್ ನೋಡ್ರಿ. ಇದೇನ ಅಸಲ ಕಳಿಸ್ಬಿಟ್ಟಿ? ಅಷ್ಟ ಅಲ್ರಿ, ಬಡ್ಡಿ ಸಮೇತ ಚುಕ್ತಾ ಮಾಡಿ ನಿಮ್ದ. ಇನ್ನೊಂದ್ಸತಿ ಅಸಲ ಸಾಲ ಬಡ್ಡಿ ಅಂತೇಳಿ ನಮ್ ಅಂಗಡಿ ಕಡೆ ಬರಕ್ ಹೋಗ್ಬೇಡ್ರಿ. ಮಾಡಕ್ ಬೇರೆ ಕೆಲ್ಸ ಇರ್ತಾವ, ನೋಡ್ಕೊ ಹೋರಿ ಸಾಕ್. ಸಾಲನ ತೀರ್ಸ್ಬಿಟ್ಲಲ್ಲ ಪೈಕಿ. ಈಗಿನ ಹೊಡ್ಕೊಂಡು ಅನ್ಕೊಂಡ್ರ ಈಗ ನನ್ನ ಹೊಡೆದ್ ಕಳ್ಸಿದ್ಲಲ್ಲ. ಇನ್ ಯಾವಕ್ಕಿನ ಹಿಡಿಬೇಕು? ಅಲ್ಲ ಹೆಂಗೋ ದಿನ ಅವಾಗ ಬಂದು ಈಕಿನ ನೋಡ್ತಿದ್ನಿ. ಇನ್ ಯಾವಕ್ಕಿಗೆ ಸಾಲ ಕೊಟ್ಟು ಹಿಡಿಬೇಕಪ್ಪ ಇದು? ಸರ್ ನಮಸ್ಕಾರ ರೀ. ನಮಸ್ಕಾರ. ಆರಾಮದಿರಾ? ಆರಾಮ್ ಅದೀನ್ರಿ. ಹಾ. ನಿಮ್ಮಿಂದ ನನಗ ಬಾಳ ಅಂದ್ರ ಬಾಳ ಉಪಕಾರ ಆಗೈತ್ ನೋಡ್ರಿ. ಏನ್ ದೊಡ್ಡ ಉಪಕಾರ ಅಲ್ಲ. ಈ ಬಿಸ್ನೆಸ್ ಎಲ್ಲ ಚಂದ ನಡೆದಿಲ್ವಾ ಈಗ? ಎಲ್ಲಾ ಚಲೋ ನಡೆದೈತ್ರಿ. ನೀವೇನ್ ನನಗ್ ರೊಕ್ಕ ಕೊಟ್ರಲ್ಲ, ಆ ರೊಕ್ಕದಿಂದ ಬಡ್ಡಿ ಸಾಲ ಎಲ್ಲಾ ಮುಟ್ಟಿಸಿ ಟೆನ್ಷನ್ ಫ್ರೀ ಆಗಿ ನೋಡ್ರಿ ಸರ್. ಭಾಳ ಚಲೋ ಆತು ಒಳ್ಳೇದಾತ. ಅಂದಂಗ ನಿನ್ ಗಂಡು ಕೂಡ ಬಿಟ್ಟು ಇಲ್ಲಿಗ ಬಿಟ್ಟಾನ್ರಿ. ಹಾ? ಊಟ ಕೆಲ್ಸಾನು ಮಾಡಾಕತ್ತ ನಿತಿತ್ಲಾಗ. ಒಳ್ಳೆ ಸುದ್ದಿ ಕೊಟ್ಟಿಲ್ವಾ? ಎಲ್ಲಾ ನಿಮ್ ದಯರಿ. ನಮಸ್ಕಾರಪ್ಪ. ನಮಸ್ಕಾರ. ಆರಾಮದಿಯಾ? ನೋಡಪ್ಪ, ಹಿಂಗ್ ಗಂಡ ಹೆಂಡತಿ ಇಬ್ರು ಚಂದಾಗಿ ಮಾಡ್ಕೊಂಡು ಹೋದ್ರ ನಿಮ್ಗ ಚಲೋ ಅಲ್ಲ, ಹೌದಲ್ವಾ? ಹೌದ್ರಿ. ಚಂದಾಗಿ ಮಾಡ್ಕೊಂಡು ಹೋಗ್ರಿ, ದುಡಿರಿ, ಸ್ವಲ್ಪ 4 ಮಂದಿಗೆ ಆದರ್ಶ ಆಗಿರ್ಬೇಕು. ಹೌದು. ನಿಮ್ಮ ಉಪಕಾರ ನಮ್ಮ ಈ ಚಂದಾಗ ಬರಂಗಿಲ್ರಿ. ಅದೇನೇನು ಅನ್ಕೋಬೇಡ, ಉಪಕಾರ ಅಂತ ಅನ್ಕೋಬೇಡ. ನೋಡ್ರಿ ನಿಧಾನಕ್ಕೆ ಇದು ಮಾಡ್ಕೊಂಡ ನಿಮ್ಗೆ ಸಾಧ್ಯದಾಗ ಕೊಟ್ಟು ಮುಟ್ಟಿಸ್ತೀರ. ಆಯ್ತು, ನಾನು ನನ್ನ ಹೆಂಡತಿ ದುಡಿದ್ರೆ ಆಯ್ತಾ? ಹಂಗಮ್ಮ ಅವಸರ ಮಾಡ್ಬೇಡ್ರಿ, ನಿಧಾನಕ್ಕೆ ಕೊಡ್ರಿ. ಆಯ್ತಾ? ಬರ್ಲಮ್ಮ.